ಇವತ್ತು ಏನು ಮಾಡೋಣ ಅಂದರೆ ಒಂದು ಬೆಂಡೆ ಫ್ರೈ ಮಾಡೋಣ. ಇಷ್ಟು ತಗೊಂಡು ಇದನ್ನು ಬಾಣಲಿಗೆ ಹಾಕ್ಕೊಳ್ಳಿ. ಫಸ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಇಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಲೈಟಾಗಿ, ಈರುಳ್ಳಿ ಹಾಕ್ಕೊಳ್ಳಿ, ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ. ಫ್ರೈ ಆಗುವಾಗ ಸ್ವಲ್ಪ ಟೊಮೆಟ ಫ್ರೈ ಆಗಿರೋದಕ್ಕೆ ಇಷ್ಟು ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಕಡಲೆ ಬೀಜ ಫ್ರೈ ಮಾಡಿದ್ದೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಏಕ್ದಮ್ ಮಸ್ತ್ ಅಂದರೆ ಮಸ್ತು. ನಮಸ್ಕಾರ, ನಾನು ನಿಮ್ಮ GFC ಕೃಷ್ಣಪ್ಪ. GFC ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೃಷ್ಣಪ್ಪ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಕೃಷ್ಣಪ್ಪ ಅವರು ನಾನ್ ವೆಜ್ಜಿಂದ ಬಂದು ಈಗ ವೆಜ್ಜಿಗೆ ಬಂದಿದ್ದಾರೆ. ವೆಜ್ಜಲ್ಲಿ ತುಂಬ ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತಾನೆ ಇರ್ತಾರೆ, ನೋಡ್ತಾನೆ ಇರಿ. ನಿಮಗೆ ಒಳ್ಳೆ ರೆಸಿಪಿಯನ್ನು ನಮ್ಮ ಪೌಡ್ರ್ ಬಳಸಿ, ನಮ್ಮ ಮಸಾಲ ಪೌಡ್ರ್ಗಳನ್ನು ಬಳಸಿ ನಾನು ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ. ಇವತ್ತು ಏನು ಮಾಡೋಣ ಅಂದರೆ ಒಂದು ಬೆಂಡೆ ಫ್ರೈ ಮಾಡೋಣ. ಬೆಂಡೆ ಫ್ರೈ ಅಂದರೆ ಗೊತ್ತಲ್ಲ, ಬೆಂಡೆಕಾಯಿ ಬೇಕು, ಇದಕ್ಕೆ ಕಡಲೆ ಬೀಜ ಬೇಕು, ಸಾಸಿವೆ, ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಟೊಮಾಟ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟಿದ್ರೆ ನೀವು ಬೆಂಡೆ ಫ್ರೈ ಮಾಡ್ಬೋದು. ಬೆಂಡೆ ಫ್ರೈ ಮಾಡೋರು ಬೆಂಡೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದೊಂಥರ ಲೋಳಿ ಥರ ಬರ್ತಾ ಇರ್ತದೆ. ಅದನ್ನು ಹೇಗೆ ಮಾಡಬೇಕು ಅಂತ ನಾವು ನೀಟಾಗಿ ನಿಮ್ಗೆ ತೋರಿಸ್ಕೊಡ್ತೀವಿ. ಎಷ್ಟೋ ಜನ ಬೇಜಾರು ಬಿದ್ಕೋತಾರೆ, ಇವಾಗ ಬೆಂಡೆ ಅಂದರೆ ಒಂಥರ ಏನೋ ಒಂಥರ ಒಳ್ಳೆ ಲೋಳಿ ಥರ ಆಗಿಬಿಡ್ತದೆ ಅಂತೇಳಿ. ಅದನ್ನು ಮಾಡೋ ವಿಧಾನ ಆ ಥರ ಇರಬೇಕು. ಆ ಥರ ಮಾಡಿದಾಗ ನಿಮಗೆ ಅದ್ಭುತ ಬರುತ್ತೆ. ಆವಾಗ ಅದನ್ನು ಪ್ರತಿದಿನ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್ ಎಲ್ಲ ಕೆಲಸನೂ. ಈಗ ಸ್ಟಾರ್ಟ್ ಮಾಡೋಣ. ತುಂಬ ಹೊತ್ತು ಕಾಯಿಸೋದು ಬೇಡ. ಈಗ ನಾನು ಸ್ಟವ್ ಹಚ್ಕೋತೀನಿ. ಸ್ಟವ್ ಹಚ್ಕೊಂಡು ಈ ಕಡಲೆ ಬೀಜನ ನೀವು ಒಂದು ಅರ್ಧ kg ಬೆಂಡೆಗೆ ಇಷ್ಟು ತಗೊಳ್ಳಿ. ಇಷ್ಟು ತಗೊಂಡು ಇದನ್ನು ಬಾಣಲಿಗೆ ಹಾಕ್ಕೊಳ್ಳಿ. ಬಾಣಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಅಂದರೆ ಹುರ್ಕೋಬೇಕು ಅಷ್ಟೇ. ಇದು ಹುರಿದು ನೀವು ಪುಡಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಕಾಳು ಚೆನ್ನಾಗಿ ಬಿಸಿ ಆದರೆ ನಿಮಗೆ ಫ್ರೈ ಆಗುವಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ವೆಜ್ ಸಾಂಬಾರು ಪೌಡ್ರ್ ಬಳಸಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಒಂದೊಂದು ಉದಾಹರಣೆ. ಇದು ನಿಮಗೆ ಚೆನ್ನಾಗಿ ಮಾಡಿಕೊಂಡ್ರೆ ನೀವು ಚಪಾತಿ ತಿನ್ಬೋದು, ಇದರಲ್ಲಿ ದೋಸೆ ತಿನ್ಬೋದು, ಪರೋಟೆಗೆ ಆಗುತ್ತೆ. ಅದರಲ್ಲಿ ಹಂಗೇನೆ ಬೆಂಡೆನ ಕಟ್ ಮಾಡಿ ಹಂಗೇನೆ ಒಳಗಡೆ ಮಸಾಲೆ ತುಂಬಿ ಫ್ರೈ ಮಾಡೋದಂಗೆ, ಬೆಂಡೆ ಫ್ರೈ ಮಾಡೋದಂಗೆ ಹಲವಾರು ಥರದ್ದಿದೆ. ಈಗ ಒಂದು ಪ್ರಥಮ ಈಗ ನಾವು ವೆಜ್ಜಿಗೆ ಬಂದಮೇಲೆ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಬೆಂಡೆಯಲ್ಲಿ ಬೇಕಾದಷ್ಟು ಸಾಂಬಾರು, ಫ್ರೈ, ಡ್ರೈ, ಆಯಿಲ್ ಬಿಡೋದು, ಈ ಥರದ್ದೆಲ್ಲ ಮುಂದೆ ನಾವು ಮಾಡಿ ತೋರಿಸ್ತಾ ಇರ್ತೀವಿ. ನೋಡ್ಕೋತಾಯಿರಿ, ಹೆಂಗೆ ನೋಡ್ತಾಯಿರಿ. ವೆಜ್ಜಲ್ಲಿ ನೀವು ಒಂದೇ ಒಂದು ಬೆಂಡೆನಲ್ಲಿ ಒಂದು 10 ಥರ ರೆಸಿಪಿ ಮಾಡ್ಬೋದು. ಈಗ ನಾವು ಚಿಕನಲ್ಲಿ ತೊಗೊಂಡ್ರೆ ನೀವು ಚಿಕನ್ ಕುರ್ಮಾ, ಚಿಕನ್ ಪೆಪ್ಪರು, ಆ ಥರ ಮಾಡ್ತೀವಲ್ಲ, ಆ ಥರ ಒಂದೊಂದು ವೆಜ್ಜಿಗೂ ನೀವು 10 ರಿಂದ 15 ಅಡುಗೆ ನೀವು ಮಾಡಿ ಟೇಸ್ಟ್ ಮಾಡಿ ಅನುಭವಿಸ್ಬೋದು ಆರಾಮಾಗಿ. ಸೂಪರಾಗಿರುತ್ತೆ ಎಲ್ಲ, ಪ್ರತಿಯೊಂದು ಆ ಥರ ನಿಮಗೆ ಸೂಪರಾಗಿರುತ್ತೆ. ಇದು ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೊಳ್ಳಿ. ಟೈಮ್ ಇದ್ದಾಗ ಯಾವಾಗಾರ, ಈಗಲೇ ಮಾಡಬೇಕು ಅಂತಿಲ್ಲ, ಯಾವಾಗಾರ ಟೈಮ್ ಇದ್ದಾಗ ನೀವು ಈ ಥರ ಬಿಸಿ ಮಾಡಿ ಮಡಿಕೊಂಡಾಗ ಅದು ತುಂಬ ಚೆನ್ನಾಗಿರುತ್ತೆ. ಕಾಳು ಪೌಡ್ರು ಸ್ವಲ್ಪ ಚೆನ್ನಾಗಾಗುತ್ತೆ, ಇನ್ನೇನಿಲ್ಲ. ಹಸಿನಲ್ಲಿ ಹಿಂಗೆ ಫ್ರೈ ಮಾಡಿಬಿಟ್ಟು ತಕ್ಷಣ ಹಾಕ್ಬಿಡ್ಬೇಡಿ. ತಕ್ಷಣ ಹಾಕ್ಬಿಟ್ರೆ ಇನ್ನೂ ಅದ್ರಲ್ಲಿ ತೇವಾಂಶ ಇರುತ್ತೆ, ನಿಮ್ಗೆ ಹೋಗಿರಲ್ಲ. ಸಾಕಿದು. ಈಗ ಇದನ್ನು ಇಲ್ಲಿಗೆ ಹಿಂಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಶಿಫ್ಟ್ ಮಾಡ್ಕೊಂಬಿಟ್ಟು ಅದು ಆರ್ತಾ ಇರಲಿ. ಇದು ಹಿಂಗೆ ಸ್ವಲ್ಪ ಬಿಸಿ ಆರ್ತಾ ಇರಲಿ, ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನಾವು ಫ್ರೈಗೆ ಹೋಗ್ಬಿಡೋಣ. ಫಸ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಚೆನ್ನಾಗಿದು ಫ್ರೈ ಆಗಲಿ. ಸಾಸಿವೆ ಸಿಡಿಯೋವರೆಗೂ ದಯವಿಟ್ಟು ಕಾಯ್ದಿರಿ. ಹಸಿ ಸಾಸಿವೆಗೆ ಹಾಕ್ಬಿಡ್ಬೇಡಿ, ನಿಮಗೆ ಅದ್ರ ಟೇಸ್ಟ್ ಬರೋಲ್ಲ. ಆವಾಗ ಅದು ಫ್ರೈ ಆದ ತಕ್ಷಣ ಇಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಆಮೇಲೆ ಹಾಕ್ಕೊಳ್ಳೋಣ. ಉದ್ದನೆ ಮೆಣಸಿನ್ಕಾಯಿ ಲೈಟಾಗಿ ಬಾಯಿಗೆ ಸಿಗಬೇಕದು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ, ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ. ಇದಕ್ಕೆ 2 ಬಾಣಲಿ ಬೇಕಾಗುತ್ತೆ, ನೋಡ್ಕೊಳ್ಳಿ. ಇದೊಂದು ಬಾಣಲಿ ಫ್ರೈಗೆ. ಬೆಂಡೆ ಫ್ರೈ ಮಾಡುವಾಗ ಬೇರೆ ಮಾಡಬೇಕು. ಇದೆಲ್ಲ ಫ್ರೈ ಆದಮೇಲೆ ಬೆಂಡೆಗೆ ಇಡಬೇಕಾಗ್ತದೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೀವು 2 ಬಾಣಲಿ ಬೇಕಾಗುತ್ತೆ ಬೆಂಡೆ ಫ್ರೈ ಮಾಡಬೇಕಾದ್ರೆ, ಒಂದು ಬಾಣಲಿಲಿ ಆಗೋಲ್ಲ. ಇದನ್ನು ಫ್ರೈ ಮಾಡಿ ಇಟ್ಕೊಂಡು ಆದಮೇಲೆ ನಾವು ಬೆಂಡೆ ಫ್ರೈ ಮಾಡ್ಕೊಂಡು ಆಮೇಲೆ ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ 2 ಫ್ರೈ ಮಾಡಬೇಕು. ಇಲ್ಲ ನೀವು ಬೆಂಡೆ ಫ್ರೈ ಮಾಡಿಬಿಡೋದು ಅದು ಬೇಗ ಕರಗೋಗ್ಬಿಡುತ್ತೆ. ಇದನ್ನು ಫ್ರೈ ಮಾಡೋಕ್ಕೆ ಹೋದ್ರೆ ಆಗೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಂದರೆ 2 ಬಾಣಲಿ ಇಟ್ಕೊಳ್ಳಿ. ಫಸ್ಟು ಕಡಲೆ ಬೀಜ ಹುರ್ಕೊಂಡ್ರಿ, ಅಲ್ಲ ಮಡಿಕೊಂಡ್ರಿ. ಈಗ ಇಲ್ಲೊಂದು ಬಾಣಲಿ ಇದೆ, 2 ಬಾಣಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಇದನ್ನು ತುಂಬ ಏನು ಕೆಂಪಿಗೆ ಫ್ರೈ ಆಗಬೇಕಾಗಿಲ್ಲ. ಇದು ಲೈಟಾಗಿ ಫ್ರೈ ಆದರೆ ಸಾಕು.
ಫ್ರೈ ಆಗುವಾಗ ಸ್ವಲ್ಪ ಟೊಮಟ, ನಿಮಗೆ 1 ಕಪ್ಪಷ್ಟು ಟೊಮಟ ಹಾಕ್ಕೊಳ್ಳಿ. ಇದು ಲೈಟಾಗಿ ಫ್ರೈ ಆಯ್ತಾ ಇರಲಿ. ಅಷ್ಟರೊಳಗೆ ನಾವು ಕಡಲೆ ಬೀಜ ಹುರಿದಿಕ್ಕಿದ್ದೀವಲ್ಲ, ಅದನ್ನು ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ತುಂಬ ಏನು ಪುಡಿ ಬೇಡ, ನೀರಿಗೆ ಹಾಕ್ಬಿಟ್ಟಿರ ಆಮೇಲೆ ನಿಮಗೆ ಜಸ್ಟ್ ಸುಮ್ಗೆ ಅದು ಬಾಯಿಗೂ ಸಿಗಬೇಕು. ನೋಡಿ ಇದು ಮಾಡುವಾಗ ನೋಡಿ ಈ ಥರ ತುಂಬ ತರಿಯಾಗಿರಬೇಕು, ಈ ಥರ ಆಗಿರಬೇಕು. ಇದನ್ನು ಇಲ್ಲಿ ಮಡಿಕೊಳ್ಳೋಣ. ಈಗ ಇದು ಫ್ರೈ ಆಗ್ತಾಯಿದೆ. ಯಾವುದೇ ಮಾಡಿದ್ರೂ ಅದನ್ನು ಕರೆಕ್ಟಾಗಿ ಮಾಡಿದ್ರೆ ನೀವು ತುಂಬ ಟೇಸ್ಟಾಗಿರ್ತದೆ. ಮಾಡೋ ವಿಧಾನದ ಮೇಲೆ ಹೋಗುತ್ತೆ ಅಷ್ಟೇ. ಮಾಡಿಕೊಟ್ಟವ್ರು ಯಾರಪ್ಪ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನ್ಬೇಕು ಮನೆಯಲ್ಲಿ. ಯಾವ ಅಡುಗೆ ಬಂದಿಲ್ಲ ಅಂದ್ರೂ ನೀವು GFC ಮಸಾಲ ಚಾನಲ್ ನೋಡ್ತಾಯಿರಿ, ಒಳ್ಳೆ ಅಡುಗೆಗಳು ಕಲಿತಾಯಿರಿ. ಎಲ್ಲ ಥರದ ಅಡುಗೆನೂ ನಾವು ಮಾಡಿ ಹಾಕ್ತೀವಿ. ನಿಮ್ಮೆಲ್ಲ ವಿಶೇಷವಾಗಿರೋ ಅಡುಗೆ ನೀವು ಕಲ್ತಿದ್ರೆ ಮಾಡಿದರೆ ನಮ್ಮ ಚಾನಲಲ್ಲಿ ನೀವು ಭಾಗವಹಿಸ್ಬೋದು. ಅದಕ್ಕೆ 2026ರಿಂದ ನಾವು ಅವಕಾಶ ಕೊಡ್ತೀವಿ. ನಮ್ಮ ಫೋನ್ ನಂಬರ್ ಕೆಳಗೆ ಬರ್ತಾ ಇರ್ತದೆ, ಬುಕ್ ಮಾಡ್ಕೊಳ್ಳಿ. ನೀವು ನಮ್ಮದೇ ಮಸಾಲ ಬಳಸಿ ಮಾಡ್ತೀವಿ ಅಂತಂದರೆ ನಿಮ್ಗೊಂದು ಅವಕಾಶ ಕೊಡ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಬಂದು ನೀವು ಅಡುಗೆ ಮಾಡ್ಬೋದು. ಇದ್ರ ಮಧ್ಯದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ಡಿಸೆಂಬರ್ 12ರಿಂದ ಜನವರಿ 4 ತನಕ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡಲ್ಲಿ ನಮ್ಮ ಎಕ್ಸಿಬಿಷನ್ ಶೋ ಇದೆ. ಪ್ರತಿ ವರ್ಷ ಕೇಕ್ ಶೋಗೆ ನಾವು ಬರ್ತಾ ಇರ್ತೀವಿ. ದಯವಿಟ್ಟು ನೀವೆಲ್ಲರೂ ಬನ್ನಿ, ಅಲ್ಲಿ ಕೇಕ್ ಶೋಲ್ಲಿ ಭಾಗವಹಿಸಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಒಂದು ಮಸಾಲ ತೊಗೊಂಡ್ರೆ ಒಂದು ಮಸಾಲ ಫ್ರೀ. ಯಾವುದೇ 1 kg ಲೆಕ್ಕದಲ್ಲಿ ತೊಗೊಂಡ್ರು kgನೇ ಫ್ರೀ ಕೊಡ್ತೀವಿ. ನೀವು ಅಲ್ಲಿ ಬರಬೇಕು, ಇಲ್ಲಿ ನಾನು ಫೋನ್ ಮಾಡಿ ಕಳಿಸಿ ಅಂತ ಹೇಳ್ಬೇಡಿ. ಇಲ್ಲೂ ಒಂದು ಆಫರ್ ಮಾಡಿದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ನಿಮಗೆ ನಮ್ಮ ವಾಟ್ಸಪ್ಪಲ್ಲಿ ಕಳಿಸಿದರೆ ನಿಮಗೆ 650 MRP ಇರೋ ಪದಾರ್ಥನ ನಿಮಗೆ 450 ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ. ಯಾವ ಥರ ಅಂತೀರಾ? ನಮ್ಮ ಅಕೌಂಟಿಗೆ ದುಡ್ಡು ಹಾಕಿ ನೀವು ವಾಟ್ಸಪ್ ಮಾಡಿರಿ ನಿಮ್ಮ ಅಡ್ರೆಸ್ನ, ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಸಮೇತ ಬರುತ್ತೆ. ಕೊರಿಯರ್ ದುಡ್ಡು ನೀವು ಕೊಡೋಂಗಿಲ್ಲ. ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇದು ಲೈಟಾಗಿ ಫ್ರೈ ಆಗಲಿದು. ಈ ಫ್ರೈ ಜೊತೆಗೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇಷ್ಟು ಸಾಕು. ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಮಾಡಿ ಆ ಕಡೆ ತೆಗೆದು ಮಾಡಿಕೊಂಡು ಮತ್ತೆ ಬೆಂಡೆ ಫ್ರೈ ಮಾಡಬೇಕಾಗುತ್ತೆ. ಬೆಂಡೆನ ಜೊತೆಗೆ ನೀವು ಯಾಕೆ ಫ್ರೈ ಮಾಡಿಬಿಟ್ರೆ ಅದು ಲೋಳಿ ಥರ ಇರುತ್ತಲ್ಲ, ಅದು ಹೋಗಲ್ಲ. ಅದು ಹೋಗಬೇಕು ಅಂತಂದರೆ ನೀವು ಈ ಥರ ಫಸ್ಟೇ ಇದನ್ನು ಫ್ರೈ ಮಾಡಿಕೊಂಡು ಇದು ರೆಡಿ ಇಟ್ಕೋಬೇಕು. ನೀವು ಇದು ರೆಡಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಆವಾಗ ಸ್ವಲ್ಪ ಉಪ್ಪಿಡೀಲಿ. ಒಂದು ಸ್ವಲ್ಪ ಲೈಟಾಗಿ ಹಾಕಿರ್ತೀನಿ. ಆಮೇಲೆ ಎಷ್ಟು ಬೇಕಾದ್ರೆ ನಾವು ಮುಂದಕ್ಕೆ ಹಾಕ್ಕೊಳ್ಳೋಣ. ಬೆಂಡೆಕಾಯಿಗೆ ಹಾಕಬೇಕಾಗ್ತದೆ. ಇದಕ್ಕೂ ಸ್ವಲ್ಪ ಹಾಕಿರೋಣ. ಬೆಂಡೆಕಾಯಲ್ಲಿ ಸಾಂಬಾರು ಮಾಡ್ಬೋದು, ಬೆಂಡೆಕಾಯಲ್ಲಿ ಗಟ್ಟಿಗಿರೋ ಗೊಜ್ಜು ಮಾಡ್ಬೋದು. ಆಮೇಲೆ ಫಿಂಗರ್ ಪೀಸ್ ಅಂತಾರೆ, ಬೆಂಡೆಕಾಯಿ ಫಿಂಗರ್ ಅಂತ ಬರುತ್ತೆ, ಎಣ್ಣೆಲೆ ಬಿಟ್ಟು ಹಂಗೆ ಕರಿಯೋದು ಕಬಾಬ್ ಥರ. ನಾವು ಅದನ್ನು ನೆಕ್ಸ್ಟು ನಮ್ಮ ಕಬಾಬ್ ಮಸಾಲೆನಲ್ಲಿ ಯಾವ ಥರ ಬೆಂಡೆ ಫ್ರೈ ಮಾಡೋದು ಅಂತ ನೆಕ್ಸ್ಟ್ ನಾವು ತೋರಿಸೋರಿದ್ದೀವಿ. ನಮ್ಮ ಕಬಾಬ್ ಪೌಡ್ರ್ ಮನೇಲಿದ್ದರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡಕ್ಕೂ ಅನುಕೂಲ ಆಗುತ್ತೆ. ಯಾಕೆಂದರೆ ಇರೋದು ಪೌಡ್ರಲ್ಲಿ ಯಾವತ್ತೂ ಎಷ್ಟೋ ಜನ ತಪ್ಪು ತಿಳ್ಕೊಂಬಿಡ್ತಾರೆ, ಇದು ನಾನ್ ವೆಜ್ ಪೌಡ್ರ್ ಅಂತೇಳಿ. ಅಲ್ಲವೇ ಅಲ್ಲ, ನಾನ್ ವೆಜ್ ಪೌಡ್ರಲ್ಲಿ ಬರೋದೇ ಇಲ್ಲ. ಯಾವ ಕಾರಣಕ್ಕೂ ಅದಿಲ್ಲ. ಅದು ಬರೀ ಮೇಲೆ ಕವರ್ ಮಾತ್ರ ಇರುತ್ತೆ ವಿನಾ ಒಳಗಡೆ ಏನು ಆ ಥರ ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ. ನೀವು ಯಾವ ಪೌಡ್ರಲ್ಲಿ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ನಮ್ಮ ಕಬಾಬ್ ಪೌಡ್ರಲ್ಲಿ ಫಿಂಗರ್ ಫ್ರೈ, ಬೆಂಡೆ ಫ್ರೈ ಮಾಡ್ಬೋದು, ಹೀರೆಕಾಯಿ ಕಬಾಬ್ ಮಾಡ್ಬೋದು. ಬಾಳೆಕಾಯಿ ಮಾಡಿ ತೋರಿಸಿದ್ದೀವಿ ಆಲ್ರೆಡಿ. ನೆಕ್ಸ್ಟು ಹೀರೆಕಾಯಿನೂ ಮಾಡಿ ತೋರಿಸಿದ್ದೀವಿ, ಬಾಳೆಕಾಯಲ್ಲಿ ಮಾಡಿ ತೋರಿಸಿದ್ದೀವಿ, ಇನ್ನು ಮುಂದೆ ಹಲಸಿನಕಾಯಲ್ಲಿ ಮಾಡಿ ತೋರಿಸ್ತೀವಿ. ಆ ಥರ ಒಂದೇ ಪೌಡ್ರ್ ಮನೇಲಿ ಇಟ್ಕೊಂಡು ಏನು ಬೇಕಾದ್ರೆ ಅವತಾರ ಆಡ್ಬೋದು. ಅದರಲ್ಲೇ ಫಿಶ್ ಮಾಡ್ಕೋಬೋದು ಕಬಾಬ್ ಪೌಡ್ರಲ್ಲಿ. ಈ ಥರದ್ದೆಲ್ಲ ಇರ್ತದೆ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋದಕ್ಕೆ ತೆಂಗಿನಕಾಯಿ ಒಂದಿಷ್ಟು ಆ್ಯಡ್ ಮಾಡೋಣ. ಒಂದಿಷ್ಟು ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಬಾಣಲಿಯನ್ನು ಈ ಕಡೆ ಶಿಫ್ಟ್ ಮಾಡಿ ಮಡಿಕೊಳ್ಳೋಣ. ಇದ್ರ ಪಾಡ್ಗೆ ಅದೆಲ್ಲ ಇರಲಿ, ಅದಿನ್ನೇನು ಕೆಲಸ ಮಾಡೋಂಗಿಲ್ಲ ನೀವು. ಇವಾಗ ಇಲ್ಲಿ ಬರಬೇಕು ಬಾಣಲಿ. ಈಗ ಬೆಂಡೆ ಫ್ರೈನ ಹೇಗೆ ಗೊತ್ತಾಯ್ತಲ್ಲ, ಅದು ಫ್ರೈ ಒಂದು ಫಸ್ಟ್ ರೌಂಡು ಆಗ್ಬಿಡ್ಬೇಕು. ಅದಾದಮೇಲೆ ನಿಮಗೆ ಈ ಬಾಣಲಿಲಿ ಆಯಿಲ್ ಹಾಕ್ಕೊಂಡು ಬೆಂಡೆ ಫ್ರೈ ಮಾಡಬೇಕು ನಾವು. ಏಕೆಂದರೆ ಇದನ್ನು ಡ್ರೈ ಆಗಿ ಆದ ತಕ್ಷಣವೇ ಇದನ್ನು ನೀವು ಆ್ಯಡ್ ಮಾಡಿ ನೀವು ಹಂಗೆ ಡ್ರೈ ತಿರುಗಿಸ್ಬಿಟ್ಟು ಲೈಟಾಗಿ ಸ್ವಲ್ಪ ನೀರು ಹಾಕಿ ನಮ್ಮ ಸಾಂಬಾರು ಪೌಡ್ರ್ ಸ್ವಲ್ಪ ಆ್ಯಡ್ ಮಾಡಿದ್ರೆ ನಿಮಗೆ ಬೆಂಡೆ ಫ್ರೈ ರೆಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬೆಂಡೆಲಿ ನೀರಲ್ಲಿ ತೊಳೆಯೋಕೆ ಹೋಗ್ಬೇಡಿ, ಕೈಯಲ್ಲಿ ತೊಗೊಂಡು ನೀಟಾಗಿ ಬಟ್ಟೆನಲ್ಲಿ ಒರೆಸಿ, ಇಲ್ಲಾಂದರೆ ಒಳ್ಳೆ ವೈಟ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೀವು ಕಟ್ ಮಾಡಿ ಇಟ್ಕೋಬೇಕು.
ಅದನ್ನು ನೀರಲ್ಲಿ ತೊಳೆಯಕ್ಕೆ ಹೋಗ್ಬಿಟ್ಟಿರ. ನೀರಲ್ಲಿ ಇಲ್ಲಾಂದರೆ ಉಂಡೆ ಇರುವಾಗಲೇ ಕಟ್ ಮಾಡೋಕ್ಕೆ ಮುಂಚೆನೇ ತೊಳ್ಕೋಬೇಕು, ಇಲ್ಲಾಂದರೆ ನೀಟಾಗಿ ಒರೆಸ್ಕೋಬೇಕು. ಎರಡು ಆಪ್ಷನ್ ಇದೆ. ಒಂದು ನೀರಲ್ಲಿ ತೊಳೆದು ಸೋರು ಹಾಕಿ ಆಮೇಲೆ ಕಟ್ ಮಾಡಬೇಕು, ಇಲ್ಲಾಂದ್ರೆ ಒಳ್ಳೆ ಮಳ್ಳು ಬಟ್ಟೆನಲ್ಲಿ ನೀಟಾಗಿ ಒಂದೊಂದೇ ಹಿಡ್ಕೊಂಡು ತೊಳೆಯಂಗಿದ್ರೆ ಒರೆಸಿ ಮಡ್ಕೋಬೇಕು. ನಾವು ಆ ಥರ ನೀಟಾಗಿ ಇದು ಮಾಡಿ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇದರಲ್ಲಿ ಹಾಕ್ಕೊಳ್ಳೋಣ. ಒಂದು ರೌಂಡು ತಿರ್ಸಿದ ನಂತರ ಸ್ವಲ್ಪ ಬಿಸಿ ಆಗಲಿ, ಒಂದಿಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡಿ ಲೈಟಾಗಿ. ನಿಮಗೆ ರುಚಿಗೆ ತಕ್ಕಂಥ ಉಪ್ಪು ಈಗ ಹಾಕಬೇಕು, ಅದು ಸ್ವಲ್ಪ ಹಾಕಿದ್ದೀನಿ, ಇಲ್ಲೊಂದಿಷ್ಟು ಹಾಕ್ಕೊಂಡಿರಿ, ಆಮೇಲೆ ನೋಡ್ಕೊಳ್ಳೋಣ. ಬೇಕಾದರೆ ನಾವು ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ನೀವು ಎಣ್ಣೆನಲ್ಲೇ ಇದನ್ನು ಬಾಡಿಸ್ಕೋಬೇಕು ಕ್ಲೀನಾಗಿ. ಅಲ್ಲಿ ಹೋಳಿ ಹೋಗೋವರೆಗೂ ಸ್ವಲ್ಪ ಲೈಟ್ ಉರಿ ಇಟ್ಕೊಂಡು ನೀವು ಬಾಡಿಸ್ಬೇಕು. ತುಂಬಾ ಜಾಸ್ತಿ ಉರಿ ಇಟ್ಕೊಡ್ದು. ಕಾವು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಕಾವು ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೊತ್ತಾಗುತ್ತೆ ನಿಮ್ಮ ಹೋಳಿ ಥರದ್ದು ಹೋಗೋದು ಇಲ್ಲಿ ಗೊತ್ತಾಗುತ್ತೆ, ಹೇಳ್ತೀವಿ ನಿಮ್ಗೆ ಅವಾಗ. ನೋಡಿ, ಈ ಥರ ಕಡಿಮೆ ಉರಿನಲ್ಲಿ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ನೋಡಿ, ಕಾಣಿಸ್ತಾ ಇದೆಯಾ ಲೋಳಿ ಕಾಣಿಸ್ತಾ ಇದೆಯಾ? ಅದೆಲ್ಲ ಬಿಟ್ಕೊಳ್ಳುತ್ತೆ. ಇನ್ನೊಂದು 2 ನಿಮಿಷ ಹೋದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನಿಮ್ಗೆ ಅದು ಸ್ವಲ್ಪ ಕಂಟ್ರೋಲ್ ಆಗೋಗುತ್ತೆ. ಇಲ್ಲಾಂದರೆ ನೀವು ಅದು ಹಸಿ ಹಂಗೆ ಹಾಕ್ಬಿಟ್ರಿ ಅಂದರೆ ಯಾವುದೇ ಕಾರಣಕ್ಕೂ ಅದು ಹೋಗಲ್ಲ. ಆದಷ್ಟು ಇದನ್ನು ನೀರು ಹಾಕೋಕ್ಕೆ ಮುಂಚೆನೇ ನೀವು ಫ್ರೈ ಮಾಡ್ಕೋಬೇಕು ಲೈಟಾಗಿ. ಆಮೇಲೆ ಬಿಟ್ಬಿಟ್ಟು ಸುಮ್ಮಗಿರಬೇಡ್ದು, ನೀವು ತಿರುಗಿಸ್ತಾ ಹೋಗ್ಬೇಕು ಅದನ್ನು. ಇಲ್ಲಾಂದರೆ ನಿಮಗೆ ತಳ ಹಿಡಿದ್ಬಿಡುತ್ತೆ. ಇದು ತಳ ಹಿಡಿದು ಅವಕಾಶ ಇರುತ್ತೆ. ಆ ಲೋಳಿ ಕಡಿಮೆ ಆಗಬೇಕಾದ್ರೆ ಬೇಯ್ತಾ ತಿರ್ಸ್ತಾ ನೀವು ಆ ಕಡಲೆದ ಬೀಜ ಪೌಡ್ರನ್ನ ಆ್ಯಡ್ ಮಾಡಬೇಕು. ಫಸ್ಟು ಸ್ವಲ್ಪ ಗಮ್ಮನ್ನವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಕಡಿಮೆ ಆಗೋಯ್ತು ನೋಡಿ, ಎಷ್ಟೋ ಅಷ್ಟು ಕಡಿಮೆ ಆಗ್ಬಿಡುತ್ತೆ. ಲೋಳಿ ಥರದ್ದು ಕಡಿಮೆ ಆಗ್ತಾ ಬರ್ತಾಯಿದೆ ನೋಡಿ. ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾಯಿದೆ, ಗಮ್ಮಂತ ಇದೆ. ಈಗ ಆ ಲೋಳಿದೆಲ್ಲ ಸ್ವಲ್ಪ ಕಡಿಮೆ ಆಗಿ ನೋಡಿ, ಕಡಿಮೆ ಆಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ನೋಡಿ, ಕಡಿಮೆ ಆಗ್ತಾಯಿದೆ. ಎಷ್ಟೋ ಕಮ್ಮಿ ಆಗೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ, ತುಂಬ ಹೊತ್ತೇನು ಬೇಕಾಗಿಲ್ಲ. ಅದು ಲೋಳಿ ಸ್ವಲ್ಪ ಕಡಿಮೆ ಆಗೋವರೆಗೂ ನೀವು ಅದನ್ನು ಮಾತ್ರ ಮರೀದೇ ತಿರುಗಿಸ್ಬೇಕು. ಯಾಕೆಂದರೆ ಅದು ಬಿಟ್ಕೋಬೇಕು ನೀವು. ಆವಾಗ ಬೇರೆ ಲೋಳಿದು ಆ ಬೆಂಡೆಕಾಯಿಗೆ ಅಂಟ್ಕೋಬೇಕದು. ಆ ಲೋಳಿ ಥರ ಬರೋ ಒಂದು ಇದು ಲೋಳೆ ಸರ ಇರ್ತದೆ, ಅದು ಅದಕ್ಕೆ ಅಂಟ್ಕೋಬೇಕು. ಅಲ್ಲಿವರೆಗೂ ನೀವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ. ನೋಡಿ, ಕಡಿಮೆ ಆಗೋಯ್ತು, ಹೆಚ್ಚು ಕಮ್ಮಿ ಒಂದು 2 ನಿಮಿಷ ಅಷ್ಟೇ, 2 ಸೆಕೆಂಡು. ನೋಡಿ, ಇದು ಕಡಿಮೆ ಆಯ್ತು. ಈಗ ಇನ್ನೊಂದು 5% ಅಷ್ಟೇ ಇರೋದು. ಇದನ್ನು ತುಂಬ ತಾಳ್ಮೆಯಿಂದ ನೀವು ಫ್ರೈ ಮಾಡ್ಕೋಬೇಕು. ಆಗಲೇ ಅದು ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಬೇಜಾರು ಒಂದ್ಸಲ ಬಿಡಿಯಾಗಿರುತ್ತೆ. ಇಲ್ಲಾಂದರೆ ನೀವು ತಗೊಂಡು ತಿನ್ನುವಾಗ ಕೈಗೆ ಅಂಟಿಸ್ತಾ ಇರ್ತದೆ ಆ ಅಂಟು. ನೋಡಿ, ಈಗ ಸಂಪೂರ್ಣವಾಗಿ ಹೋಯ್ತಿದ್ದು. ನೋಡಿ, ಸಂಪೂರ್ಣ ಹೋದಾಗ ನೀವು ಕಡಲೆ ಬೀಜ ಫ್ರೈ ಮಾಡಿದ್ದೀರಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಆ ಕಡಲೆ ಬೀಜ ಹಾಕಿದ ತಕ್ಷಣ ನೋಡಿ, ಇರುವಾರ ಡ್ರೈ ಆಗೋಯ್ತು. ನೋಡಿ, ಆ ಲೋಳಿನದೇ ಕಣ್ಮರೆ ಆಗೋಯ್ತು. ನೋಡಿದ್ರಾ? ನೋಡಿ, ಈಗ ಸಂಪೂರ್ಣವಾಗಿ ಲೋಳಿ ಕಣ್ಮರೆ ಆಗೋಯ್ತು. ಸಾಕೀಗ ಇಷ್ಟ ಆಯ್ತು ನೋಡಿ. ಚೆನ್ನಾಗಿ ಬಿಡಿಯಾಗಾಯ್ತಾ? ಈ ಥರ ನೀಟಾಗಿ ಮಾಡ್ಬೇಕು ಪ್ರತಿಯೊಂದೂ. ಮಾಡಿದಾಗ ನೀವು ಇಲ್ಲಿ ಫ್ರೈ ಮಾಡಿಕೊಂಡಿರ್ತೀರಲ್ಲ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಇದ್ರ ಜೊತೆಗೆ ಹಾಕಿದ್ದನ್ನು ಫ್ರೈ ಮಾಡೋಕ್ಕಾಗ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ? ಈಗ ಇದನ್ನು ನೀವು ಅದ್ರ ಜೊತೆಗೆ ಹಾಕಿ ಫ್ರೈ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೇ 2 ಬಾಣಲಿನಲ್ಲಿ ನೀವು ಇಟ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಸ್ವಲ್ಪ ಸಾಕು ನೋಡಿ, ಇಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಅದು ಡ್ರೈ ಆಗೋವರೆಗೂ ನೀವು ತಿರುಗಿಸಿದ್ರೆ ರೆಡಿ ಆಯ್ತು. ಇದು ಹಾಕೊಂಬಿಟ್ಟು ಸ್ವಲ್ಪ ತುಂಬ ದಿನದಿಂದ ಇಷ್ಟು ಪೌಡ್ರ್ ತೋರಿಸ್ತಾ ಇದ್ದೀವಿ ನಿಮಗೆ. ಅಮೆಝಾನಲ್ಲಿ ಸಿಗುತ್ತೆ, ಇದು ಬಿಟ್ಟರೆ ನಮ್ಮ ಹತ್ರ ಸಿಗುತ್ತೆ. ನೆಕ್ಸ್ಟ್ ನೀವು ಕೇಕ್ಸ್ ಹೋಗಿ ಬಂದ್ರಿ ಅಂದರೆ ಅಲ್ಲಿ ಖಂಡಿತ ಒಂದಕ್ಕೊಂದು ಉಚಿತ ತೊಗೋಬೋದು. ನೀವು ದಯವಿಟ್ಟು ಬನ್ನಿ, ಅಲ್ಲಿ ಕೇಕ್ಸ್ ಹೋಗಿ ಬನ್ನಿ, ನೋಡಿ. ಒಳ್ಳೆ ಬಿರಿಯಾನಿ ಕೊಡ್ತೀವಿ 100 ರೂಪಾಯಿಗೆ. ಮಶ್ರೂಮ್ ಬಿರಿಯಾನಿ 60 ರೂಪಾಯಿ ಒನ್ಲಿ. ಮಶ್ರೂಮ್ ಕಬಾಬು, ಮಶ್ರೂಮ್ ಇದು ಆಲೂ ಕಬಾಬು, ಈ ಥರದ್ದೆಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೊಟ್ಟಿದ್ದೀವಿ ನಾವು ಈ ಸರಿ ಕೇಕ್ ಶೋನಲ್ಲಿ. ವೆಜ್ನವರು ನಿರಾಸೆ ಆಗೋದು ಬೇಡ, ಬರೀ ನಾನ್ ವೆಜ್ ಮಾತ್ರ ಮಾಡ್ತಾಯಿದ್ರು ಅಂತೇಳಿ. ಈಗ ವೆಜ್ಗೂ ಬಂದಿರೋದ್ರಿಂದ ಒಂದೇ ಒಂದು ಸ್ಪೂನ್ ಸಾಕಿದು, ಒಂದೇ ಒಂದು ಸ್ಪೂನು ಲೈಟಾಗಿ ಹಾಕ್ಕೊಂಡ್ರೆ ಸಾಕು ನಿಮಗೆ. ನಮ್ಮ ಪೌಡ್ರು ಬೆಂಡೆ ಫ್ರೈನಲ್ಲಿ ಈ ಥರ ಫ್ರೈ ಮಾಡಿಬಿಟ್ಟು ನಮ್ಮ ಸಾಂಬಾರು ಪೌಡ್ರ್ ಹಾಕಿ ಒಂದು 2 ನಿಮಿಷ ಈ ಥರ ಒಂದು ಮುಚ್ಚಲಲ್ಲಿ ಒಂದು 2 ನಿಮಿಷ ಮುಚ್ಚಿ,
ಮುಚ್ಚಿದರೆ ಅದು ಇನ್ನೂ ಸೂಪರಾಗಿ ಸಾಫ್ಟಾಗಿ ಬರ್ತದೆ. ಬೆಂಡೆ ಫ್ರೈ ತಿನ್ನೋಕ್ಕೂ ಅದ್ಭುತವಾಗಿರುತ್ತೆ. ಲಾಸ್ಟಲ್ಲಿ ರುಚಿ ನೋಡಿಬಿಟ್ಟು ಇನ್ನೇನಾಯ್ತು, ಇನ್ನೇನು ಕೆಲಸ ಇಲ್ಲ ಅದ್ರದ್ದು ಅಷ್ಟೇ. ಈಗ ಬೆಂಡೆ ಫ್ರೈ ಮಾಡೋದು ನೋಡಿದ್ರಲ್ಲ, ಒಂದು 2 ನಿಮಿಷ ಅವಕಾಶ ಕೊಡಿ, ಅಷ್ಟು ನಾವು ಹೇಳ್ತೀವಿ. ಈಗ ಹಿಂಗೆ ಲೇಟಾಗಿ ತೆಗೀರಿ. ತೆಗೆದ ತಕ್ಷಣವೇ ಈ ಬೆಂಡೆಕಾಯಿನಲ್ಲಿ ಗೊತ್ತಿದೆಯಲ್ಲ, ಮಕ್ಕಳಿಗೆ ಮಾಡಿಕೊಡಿ. ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ, ರೋಗ ನಿರೋಧಕ ಶಕ್ತಿ ಇದೆ, ಇನ್ನೂ ಹಲವಾರು ಥರದ್ದು ಅನುಕೂಲಗಳಿದೆ ಈ ಬೆಂಡೆಯಲ್ಲಿ. ಬೆಂಡೆ ಅಂದರೆ ಮನುಷ್ಯನ ಜೀವನದಲ್ಲಿ ಅರ್ಧ ಭಾಗ ಇದೇ ವಹಿಸುತ್ತೆ. ಯಾಕೆಂದರೆ ಬೆಂಡೆಗೆ ಅಷ್ಟೊಂದು ಮಹತ್ವ ಇದೆ. ನಿಮಗೆ ಇದನ್ನು ಮಾಡಿಕೊಟ್ರೆ ಮಕ್ಳಿಗೂ ತುಂಬ ಬ್ರೇಕ್ಫಾಸ್ಟಲ್ಲಿ ಚಪಾತಿ ಜೊತೆ ಇದ್ರ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಲ್ಲ ರೆಡಿಯಾಗಿದೆ. ಇದು ಅಷ್ಟೇ, ತುಂಬ ಹೊತ್ತು ಇದು ಮಾಡಬಾರ್ದು. ಬೆಂಡೆನ ತುಂಬಾ ಬೇಯಿಸಬಾರ್ದು. ನಿಮಗೆ ಹೆಚ್ಚು ಕಮ್ಮಿ ಬಾಯಿಗೆ ಸಿಗೋಂಗಿರಬೇಕು ಬೆಂಡೆ. ಆ ಸಿಸ್ಟಮಲ್ಲೇ ಮಾಡಬೇಕು. ಇಲ್ಲಾಂದರೆ ತುಂಬ ನೀವು ಬಾಯಿಲಿ ಏನೋ ಮಾಡಿಬಿಟ್ರಿ ಅಂದರೆ ಒಂಥರ ಕೈ ಲೋಳಿ ಥರ ಆಗ್ಬಿಟ್ಟು ಮತ್ತೆ ಲೋಳಿ ಥರ ಬಂದುಬಿಡುತ್ತೆ. ಈಗ ಅದು ಕರೆಕ್ಟಾಗಿ ಹದವಾಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಟೇಸ್ಟನ್ನು ನೋಡುವ ಸಮಯ. ನೋಡಿ, ಈ ಥರ ಲೋಳಿ ಏನು ಬಂದಿಲ್ಲ, ಬಿಡಿ ಹೇಗೂ ಬಂದಿದೆ. ಟೇಸ್ಟಾಗಿ ಇರ್ತದೆ ಗ್ಯಾರಂಟಿ. ಕ್ಲಾಸಿಕ್ ಅಂದರೆ ಕ್ಲಾಸಿಕ್ಕು. ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಕ್ತಿರ್ದು. ಲಾಸ್ಟಲ್ಲಿ ಹಿಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದು ನಿಮ್ಮ ಅಡುಗೆಗೆ ಗಮ್ ಅನ್ಸ್ಬಿಡಿ ಸಾಕು. ಹಾಕ್ಬಿಟ್ಟು ಹಿಂಗೆ ನೋಡಿ, ಹದವಾಗಿದೆ, ಕಲಸು ಹೋಗಿಲ್ಲ, ಏನಿಲ್ಲ. ಬೆಂಡೆ ಫ್ರೈ ಆಗಿದೆ ನೋಡಿದ್ರಾ, ತಿನ್ನೋಕ್ಕೂ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ಬೆಂಡೆ ಫ್ರೈ ಮಾಡ್ಕೋಬೇಕಾದ್ರೆ ತೀರಾ ತೆಳುಗೂ ಇರಬಾರ್ದು, ಗೊಜ್ಜು ಥರ ಇರಬಾರ್ದು. ಈ ಥರ ಡ್ರೈ ಇರಬೇಕು. ನಿಮಗೆ ದೋಸೆಗಾಗಿರ್ಬೋದು, ಪೂರಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಪರೋಟಾಗಾಗಿರ್ಬೋದು, ಏನಿಲ್ಲ ಅಂದರೆ ತಿಳಿ ಸಾರು ಮಾಡಿಕೊಂಡ್ರೆ ಈ ಥರದೊಂದು ಸೈಡಲ್ಲಿ ಮಡಿಕೊಂಡು ತಿಂತಾಯಿದ್ರೆ ಈ ರೇಂಜಲ್ಲಿ ನೀವು ಯಾವ ಇದರಲ್ಲೂ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ನಿಮ್ಮ ಮನೇಲಿ ಮಾಡ್ಕೊಳಕ್ಕೆ ಸಾಧ್ಯ. ಯಾಕೆಂದರೆ ಇದು ಮನೆ ಅಡುಗೆ ಥರ. ನಿಮಗೆ ಕೃಷ್ಣಪ್ಪವ್ರ ಮನೆ ಥರ ಮಾಡಿ ತೋರಿಸಿದ್ದಾರೆ. ಕೆಲವು ನೀವು ಹೋಟ್ಲಲ್ಲೂ ನೋಡಿರ್ಬೋದು, ಮಾಡ್ತಾರೆ ಆ ಥರ. ಇಷ್ಟೊಂದು ಇದು ಪೇಸನ್ಸಿಂದ ಮಾಡಲ್ಲ ಅವರೆಲ್ಲ. ಇದರಲ್ಲಿ ಲೋಳಿನದು ನೀವು ಕಣ್ಣಲ್ಲೇ ಕಾಣೋಕ್ಕಾಗಲ್ಲ. ನೋಡಿದ್ರಲ್ಲ ಎಷ್ಟು ಬಿಡಿಯಾಗಿದೆ ನೋಡಿ, ಬಿಡಿಯಾಗಿದೆ. ಮಾಮೂಲಿ ಈ ಥರ ಒಂದು ಮಾಡ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿಬಿಟ್ಟು ನೀವು ಹೇಳಿ ಏನು ಮಾಡಬೇಕು ಮುಂದಿನ ಅಡುಗೆಯಿಂದ. ನಿಮ್ಗೆ ಯಾರು ಅನುಭವ ಇದ್ದರೆ ಇನ್ನೂ ಈ ಥರ ಮಾಡ್ಬೋದು ಅಂತ ಬದಲಾಯಿಸಿ ಹೇಳಿ, ಮಾಡೋಣ. ಟೇಸ್ಟ್ ಅಂತ ನಾನು ಮಾಡ್ತೀನಿ, ಹೇಗಿದೆ ಅಂತ ಇನ್ನೊಂದು ಸರಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಇದೆ. ಏಕ್ದಮ್ ಮಸ್ತ್ ಅಂದರೆ ಮಸ್ತು. ಹೇಗಿದೆ ನೋಡ್ತಾರೆ, ಹಂಗೆ ಹೊಗೆ ಬರ್ತಾಯಿದೆ. ಮನೇಲಿ ಮಾಡಿ ತಿಂತಾಯಿದ್ರೆ ಆ ಕಡಲೆ ಬೀಜದ್ದು ಆ ಕ್ರಿಸ್ಪಿ ಇದೆಯಲ್ಲ, ಅದು ಬಾಯಿ ಸಿಗ್ತಾಯಿದ್ರೆ ಟಮಾಟ, ತೆಂಗಿನಕಾಯಿ ಎಲ್ಲ ಹಾಕಿ ಎಂಥ ಒಂದು ಅದ್ಭುತವಾದ ಬೆಂಡೆಕಾಯಿ ಫ್ರೈ ನೋಡಿದ್ರಾ, ಎಷ್ಟು ಅದ್ಭುತವಾಗಿದೆ. GFC ಮಸಾಲೆಯಲ್ಲಿ ಅಡುಗೆ ಮಾಡಿ ತಿಂತಾಯಿದ್ರೆ ವಾರೆ ವಾ ಅಂತೀರ.